ಎಲ್ಲರಿಗೂ ನಮಸ್ಕಾರ. ಪ್ರದೀಪ್ ದೊಡ್ಡಯ್ಯ ಹಾಗೂ ಅವರ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರ ಔಟ್ ಆಫ್ ಸಿಲೆಬಸ್ ನೋಡಲಿ ಆ್ಯಂಡ್ ಎಲ್ಲರ ಜೀವನನೂ ಔಟ್ ಆಫ್ ಸಿಲೆಬಸ್ಸೇ ಲೆಕ್ಕಕ್ಕೆ ನೋಡಿದ್ರೆ. ಎಲ್ಲರೂ ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ಆಗ್ತೀವಿ ಅದು ಎಂಡ್ ಆಫ್ ದ ಡೇ. ಸೊ ಔಟ್ ಆಫ್ ಸಿಲೆಬಸ್ಸಲ್ಲಿ ಒಂದು ಜಯವನ್ನು ಗಳಿಸೋಣ ಅಂತ ಹೇಳ್ತಾ, ವಿಶಿಂಗ್ ದಿ ಎಂಟೈರ್ ಟೀಮ್ ಆಫ್ ಔಟ್ ಆಫ್ ಸಿಲೆಬಸ್ ಆಲ್ ದಿ ಬೆಸ್ಟ್. ಒಂದು ಥೀಮ್ ಸಾಂಗ್ ಔಟ್ ಆಫ್ ಸಿಲೆಬಸ್ದು ಲಿರಿಕ್ಸ್ ಕೂಡ ಅದ್ಭುತವಾಗಿದೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ರದ್ದು, ಮಾನಸ ಹೊಳ್ಳ ಅವರ ಸಂಗೀತ ನಾನು ಹಾಡಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಜಿನ್ಕಾರ್ ಮ್ಯೂಸಿಕಲ್ಲಿ ಈ ಹಾಡು ರಿಲೀಸ್ ಆಗುತ್ತೆ. ದಯವಿಟ್ಟು ಕೇಳಿ, ಎಲ್ಲರಿಗೂ ಕೇಳಿಸಿ. ಯಾಕಂದರೆ ಈಗಿನ ದೀಸ್ ಟೈಮ್ಸ್ ಒಳ್ಳೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಕಡೆ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ. ಆ್ಯಂಡ್ ಒಳ್ಳೆ ಸಾಹಿತ್ಯನ ಮುಂದಿನ ಪೀಳಿಗೆಗೂ ಕೇಳಿಸೋಣ. ಈ ಹಾಡನ್ನ ದಯವಿಟ್ಟು ಶೇರ್ ಮಾಡಿ. ಎಸ್, ಎಲ್ಲ ಸ್ಟೂಡೆಂಟ್ಸ್ಗೂ ಈ ಹಾಡು ತುಂಬ ರೆಸೊನೇಟ್ ಆಗುತ್ತೆ. ಓದಿದ್ದು ಯಾವುದು ಎಕ್ಸಾಮಲ್ ಬಾರದು, ಎಕ್ಸಾಮಲ್ ಬಂದಿದ್ದು ಓದೇ ಇಲ್ಲ. ಹೋಮ್ವರ್ಕು ಅಂದರೆ ಮನೆ ಕೆಲಸ ಅಲ್ಲವಾ, ಇಂಗ್ಲಿಷೇ ತಪ್ಪಿದೆ, ಉಲ್ಟಾ ಎಲ್ಲ ಈ ತರಗತಿಯ ಛೇ ಜಗದ ಸಿಲೆಬಸ್ ಇದೆ. ನೀ ತಿಳಿಯದ ನೂರು ಕಲೆಯ ಕಲಿಬೇಕಿದೆ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫೇ ಸರ್ಕಸ್. ಎಂಥ ಅದ್ಭುತವಾದ ಲಿರಿಕ್ಸ್ ಅಲ್ವಾ? ಸೊ ಓಕೆ, ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ? ಸ್ಟೂಡೆಂಟ್ಸ್ ಕೈ ಎತ್ಬೋದಾ? ಓ ಪರ್ಫೆಕ್ಟ್. ಸೊ ನಮ್ಮ ಜೊತೆ ಹಾಡ್ಬೋದು ನೀವು. ಔಟ್ ಆಫ್ ಸಿಲೆಬಸ್, ಕಮ್ ಆನ್ ಎವ್ರಿಬಡಿ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫ್ ಎ ಸರ್ಕಸ್. ಓಕೆ, ಇನ್ನೊಂದ್ಸಲಿ. ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫ್ ಎ ಸರ್ಕಸ್. ಇದೇ ಔಟ್ ಆಫ್ ಸಿಲೆಬಸ್ ಇವತ್ತು ಹಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಸೊ ಲೈಫೇ ಔಟ್ ಆಫ್ ಸಿಲೆಬಸ್. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ. ದೊಡ್ಡಯ್ಯ ಅವ್ರಿಗೆ ತುಂಬ ದೊಡ್ಡದಾದ ಒಂದು ಗೆಲುವು ಸಿಗಲಿ. ಓಕೆ ಗೈಸ್, ಗಾಟಾ ಸಿಟಿ ಸ್ಟೂಡೆಂಟ್ಸ್ ಯಾರಿದ್ದೀರಾ? ಇಲ್ಲಿ ಎನರ್ಜಿ ಜೋರಾಗಿ ಹೇಳಿ ಒಂದ್ಸಲಿ. ಔಟ್ ಆಫ್ ಸಿಲೆಬಸ್ ಅಷ್ಟೇನಾ? ಔಟ್ ಆಫ್ ಸಿಲೆಬಸ್ ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್ ಲೈಫ್ ಎ ಸರ್ಕಸ್. ಎಲ್ಲರೂ ಒಂದು ಟೈಮಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಆಡ್ಬೋದು. ಚಿನ್ಮಯ್ ಚೆನ್ನಾಗಿ ಆಡಿಸ್ತಾರೆ. ಮೊನ್ನೆ ಕಾಲೇಜ್ ಇವೆಂಟಲ್ಲಿ ಆಡಿಸ್ತಾರೆ, ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದೆ ಪ್ಲೇ ಮಾಡಿ ಚಿತ್ರ. ಸೊ ನಮ್ಮ ಜೊತೆ ಲಿರಿಕ್ಸ್ ನೋಡ್ಕೊಂಡು ನೀವು ಹಾಡ್ಬೋದು. ಸೊ ತುಂಬ ಅದ್ಭುತವಾದ ಹಾಡು. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ನೋಡಿದ್ದೀನಿ, ನಂಗೆ ತುಂಬ ಇಷ್ಟ ಆಗಿದೆ. ಈಗಿನ ಕಾಲಕ್ಕೆ ಏನು ತೆಗಿಬೇಕಾಗಿದೆ ಅದೇ ಸಿನಿಮಾ ಇವ್ರು ತೆಗೆದಿದ್ದಾರೆ. ಅದಕ್ಕೋಸ್ಕರ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕೇಳಿಕೊಂಡು ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ನಾವು ಮಾಡ್ತೀವಿ. ಈಗ ಜಸ್ಟ್ ಪುಷ್ಪ ರಿಲೀಸ್ ಆಗಿದೆ ನಮ್ಮದು. ಈಗ ನೆಕ್ಸ್ಟು ಇದು ಪಿಕ್ಚರ್ ನಾವು ಮಾಡ್ತಾಯಿದ್ದೀವಿ. ಇದರ ನಂತರ ಸಂಜು ವೆಡ್ಸ್ ಗೀತಾ ಮಾಡ್ತಾಯಿದ್ದೀವಿ January 10th. ನಿಮ್ಮ ಸೂಪರ್ ಡೂಪರ್ ಸಿನಿಮಾಗಳ ಲಿಸ್ಟ್ಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಕೂಡ ಸೇರಿ ಅನ್ನೋ ಆಸೆ ನಮ್ದು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಖಂಡಿತವಾಗೂ 100% ಚೆನ್ನಾಗಿ ಹೋಗುತ್ತೆ. ಒಂದೇ ಒಂದು ಇದರಲ್ಲಿ ಸ್ಮಾಲ್ ಒಂದು ಇದಿದೆ. 20ನೇ ತಾರೀಕು ನಮ್ಮ ಉಪೇಂದ್ರ ಪಿಕ್ಚರ್ ಬರ್ತಾ ಇದೆ. 25ಕ್ಕೆ ನಮ್ಮ ಸುದೀಪ್ ಅವ್ರ ಪಿಕ್ಚರ್ ಬರ್ತಾ ಇದೆ. ಅದರಿಂದ ಸ್ವಲ್ಪ ಥಿಯೇಟ್ರ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಆದ್ರೂ ನಾನು ಖಂಡಿತವಾಗೂ ಮಲ್ಟಿಪ್ಲೆಕ್ಸಲ್ಲಿ ಯಾವ ಥರ ನಾನು ಡೇಟ್ಸ್ ತೊಗೊಂಡು ಕಂಟಿನ್ಯೂ ಮಾಡಿ ನಾನು ಹಾಕ್ತೀನಿ. ಅಷ್ಟು ಮಾತ್ರ ನಾನು ಇಲ್ಲ ದಾವಣಗೆರೆ, ಚಿತ್ರದುರ್ಗ, ಮತ್ತು ಅಲ್ಲಿ ತುಮಕೂರು, ಇಲ್ಲಿ ಬ್ಯಾಂಗ್ಳೂರು ಎಲ್ಲ ಕಡೆ ನಾನು ಥಿಯೇಟರ್ಸ್ ತೊಗೊಂಡು ಅವ್ರಿಗೆ ನಾನು ಮಾಡಿಕೊಡ್ತೀನಿ. ಅವ್ರು ಒಳ್ಳೇದಾಗಬೇಕು. ಖಂಡಿತವಾಗೂ ಸಿನಿಮಾ 100% ಜನ ನೋಡಿ ಸಕ್ಸಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಡೈರೆಕ್ಟರ್ಗೆ, ಹೀರೋ ಆಗಿರೋರಿಗೆ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಟು ಔಟ್ ಆಫ್ ಇದು. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯುವರ್ ಕೈಂಡ್ ಸಪೋರ್ಟ್. ಥ್ಯಾಂಕ್ ಯು ಸರ್.
ಟ್ರೈಲರನ್ನು ಲಾಂಚ್ ಮಾಡುವಂತಹ ಸಮಯ. ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಔಟ್ ಆಫ್ ಸಿಲೆಬಸ್ನ ಆಧಾರ ಸ್ತಂಭ ಇದ್ದಾರೆ. ನಮ್ಮ ಸಿನಿಮಾದ ನಿರ್ಮಾಣದ ಹೊಣೆಯನ್ನು ಹೊತ್ತು ಇಡೀ ಸಿನಿಮಾದ ಮೇಲೆ ಸಿನಿಮಾ ತಂಡದವರ ಪ್ಯಾಷನನ್ನು ನೋಡಿ ಸಿನಿಮಾಗೆ ಜೊತೆಯಾಗಿ ಖಂಡಿತವಾಗಿ ನಿಲ್ತೀನಿ ಅಂತ ಹೇಳಿ ಇಷ್ಟು ವರ್ಷಗಳ ಕಾಲ ನಾವು ಆಕ್ಸಿಕ್ಸ್ ಅಡ್ವರ್ಟೈಸಿಂಗ್ ಮೂಲಕ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳ ಮಾರ್ಕೆಟಿಂಗ್ ಆಗಿರಬಹುದು, ಬ್ರ್ಯಾಂಡ್ ಆಗಿರಬಹುದು, ಪ್ರತಿಯೊಂದು ವಿಷಯದಲ್ಲೂ ಟಾಪಲ್ಲಿರುವಂತಹ ನಮ್ಮ ಕನ್ನಡದ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದ್ರೆ ಅದು ಆಕ್ಸಿಕ್ಸ್ ಅಡ್ವರ್ಟೈಸಿಂಗ್. ಈಗ ಆಕ್ಸಿಕ್ಸ್ ಎಂಟರ್ಟೈನ್ಮೆಂಟ್ ಮೂಲಕ ಕರ್ನಾಟಕದ ಚಲನಚಿತ್ರರಂಗಕ್ಕೆ ಪ್ರೀತಿಯಿಂದ ಪಾದಾರ್ಪಣೆ ಮಾಡಿದೆ. ಹಾಗಾಗಿ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ನಿರ್ಮಾಪಕಿಯಾಗಿರುವಂತಹ ಶ್ರೀಮತಿ ವಿಜಯ ಕಲಾ ಸುಧಾಕರ್ ಅವರನ್ನ. ವಿಜಯ ಕಲಾ ಮ್ಯಾಮ್, ಪ್ರೀತಿಯ ಸ್ವಾಗತ ನಿಮಗೆ. ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳ ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ದೀವಿ. ಸಿನಿಮಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀವು ಸಿಗ್ತಾ ಇರೋದು, ಅದು ನಿಮ್ಮ ಸಿನಿಮಾಗೆ ಸಿಗ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ. ಈಗ ಟ್ರೈಲರ್ ಲಾಂಚ್ ಅಂತ ನೀವು ಅನೌನ್ಸ್ ಮಾಡಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ನಮ್ಮ ಚೊಚ್ಚಲ ಸಿನಿಮಾ. ಸೊ ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ನಮ್ಮ ಟ್ರೈಲರ್ ಲಾಂಚ್ಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಒಂದು 3,000-5,000 ಜನವರೆಗೂ ಮಾತಾಡಿದ್ದೀನಿ. ಬಟ್ ಇಲ್ಲಿ ಒಂದೊಂದು ಕ್ಯಾಮ್ರಾ ಎಷ್ಟೋ ಜನನ ರೆಪ್ರೆಸೆಂಟ್ ಮಾಡುತ್ತೆ. ಮುಹೂರ್ತದಲ್ಲೂ ಹೇಳಿದ್ದೆ, ಮೀಮ್ ಆಗ್ಬಿಟ್ರೆ ಅಂತ ಈಗಲೇ ಹೇಳಿ. ಸೊ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ. ಚಿಕ್ಕ ಪರಿಚಯ ಹೇಳಿರೋರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಲಂಡನ್ MBA ಮಾಡಿದೆ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಜರ್ನಿಲಿ ಹಂಗೆ ಕೆಲವರು ಪರಿಚಯ ಆದರು. ಸಿನಿಮಾದಲ್ಲಿ ಕತೆ ಹೇಳ್ತಿದ್ದೆ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ. ಅವರು ಮೋಟಿವೇಟ್ ಮಾಡ್ತಿದ್ರು, ನೀನೇನೋ ಬರೀ ಅಂತ. ಬರದೆ ಒಂದು 3-4. ಸೊ ಅವರು ಬರ್ಸ್ಕೊಂಡವ್ರು ಅಫಿಷಿಯಲಾಗಿ ಹೇಳಿಲ್ಲ, ಸೊ ನಾನು ಹೇಳೋಕ್ಕೋಲ್ಲ. ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಹಿಂಗೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. ಆಕ್ಸಿಕ್ಸ್ ಜೊತೆ 5 ಇಯರ್ಸಿಂದ ಎಜುಕೇಷನ್ ಎಕ್ಸ್ಪೋಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಗ ಒಂದ್ಸಲಿ ಸರ್ ಮ್ಯಾಮು, ಏನಪ್ಪ ನೀನೇನೋ ಒದ್ದಾಡ್ತಿದ್ದೆ, ಏನಕ್ಕೆ ಒದ್ದಾಡ್ತಿದ್ದೆ, ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಅಂದೆ. ಮಾಡು, ಸಪೋರ್ಟ್ ಮಾಡೋಣ, ಏನಾಗುತ್ತೆ ಅಂದರು. ಈ ಥರ ಇದೆ ಸರ್ ಬಜೆಟ್, ಈ ಥರ ಪ್ಲಾನಿಂಗ್ ಇದೆ ಅಂತ. ಗೋಲ್ಡ್ ಅಂತ ಹೇಳಿದವರು ಅವತ್ತಿಂದ ಇವತ್ತರೆಗೂ ನನಗೆ ಒಂದು ಪ್ರಶ್ನೆನೂ ಕೇಳಿಲ್ಲ. ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಬೆಸ್ಟ್ ಏನು ಮಾಡ್ಬೋದು ಅದನ್ನು ಮಾಡಿದ್ದೀನಿ. ನಾನು ಯಾವತ್ತೂ ಬ್ಲೇಮ್ ಮಾಡಬಾರ್ದು. ಈ ಸಿನಿಮಾ ಇಲ್ಲೋಡಲ್ಲ, ಮಲಯಾಳಮಲ್ಲಿ ಓಡುತ್ತೆ ಅಂತ. ಇದು ಕನ್ನಡದವರೆಗೆ ಮಾಡಿರೋದು. ಯಾಕಂದರೆ ನನಗಿರೋ ಒಂದು 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ಈ ಸಿನಿಮಾ ಮಾಡಿದ್ದೀನಿ. ಒಂದು ಚಿಕ್ಕದಾಗಿ PPT ಮಾಡಿದ್ದೀನಿ. ಚೇತನ್ ಇಲ್ವಾ? ಓಕೆ. ಸೊ ಸಿನಿಮಾ ಟ್ರೈಲರ್ ನೋಡಿದ್ರಿ? ಟ್ರೈಲರ್ ಹೇಗಿದೆ? ಮಸ್ತಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಸಿನಿಮಾ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಸೊ ನಮ್ಮ ಹೀರೋಯಿನ್ ಇದ್ದಾರೆ ರಿತಿಕಾ ಶ್ರೀನಿವಾಸ್ ಅಂತ. ನಾನು ಜೂನಿಯರ್ ಅವರಿಗೆ. ಅವ್ರು ಜಾಸ್ತಿ ಸಿನಿಮಾಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಜೂನಿಯರು. ಸೊ ಹಾಗೆ ನಾನು ಒಂದು ತುಂಬ ತೂಕವಾದ ಒಂದು ಟೈಟಲ್ ಕಾರ್ಡ್ ಯಾವುದು ಅಂದರೆ, ಒಂದು ಆಫ್ಕೋರ್ಸ್ ನಮ್ಮ ಬೆಂಬಲ ಕೊಟ್ಟಿದ್ದ ಮೇಡಮ್ ಅವ್ರದ್ದು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ದು. ಅದೆಲ್ಲ ಬಿಟ್ಟು ಅದಕ್ಕಿಂತ ತುಂಬ ಒಂದು ಭಾರವಾದ ಒಂದು ಟೈಟಲ್ ಹಾಕಿದ್ದೀನಿ, 10,000+ ಟ್ಯಾಲೆಂಟ್ಸ್ ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಪ್ರೊಡಕ್ಷನ್ ಸ್ಟೇಜಿಂದನೂ ನಾವು 5 ಕಾಲೇಜಲ್ಲಿ ಶೂಟ್ ಮಾಡಿದ್ದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಕೇಂಬ್ರಿಡ್ಜು, ನಾಗಾರ್ಜುನ, ಐಡಿಯಾ ಕಾಲೇಜ್. ಎವ್ರಿ ಟೈಮ್ ಒಂದೊಂದು. ಈಗ ಫೈಟ್ ಸೀಕ್ವೆನ್ಸ್ ಫೈರ್ ಅಂತಂದ್ರಲ್ಲ, ಅಲ್ಲಿ 2,500 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದೆಗಡೆ ಫೈರ್ ಸರ್ಕಲಲ್ಲಿ 600 ಜನ NCC ಸ್ಟೂಡೆಂಟ್ಸ್ ಇದ್ರು. ಅದು 10 ಎಕರೆ ಜಾಗ ಅದು. ಸೊ ನಿಮ್ಗೆ ಅದಕ್ಕೆ ಆ ಥರ ಕಾಣಿಸ್ತಿದೆ. ಆಡಿಟೋರಿಯಂ ಶಾಟ್ ಇದೆ. ಪ್ರಾಬ್ಲಿ ನಾನು ನೋಡಿರೋ ಇಂಡಿಯಾ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಆಡಿಟೋರಿಯಮು ಕೇಂಬ್ರಿಡ್ಜಲ್ಲಿದೆ. ಅದಷ್ಟನ್ನು ಫಿಲ್ ಮಾಡಿದ್ವಿ ಸ್ಟೂಡೆಂಟ್ಸಿಂದ. ನಮ್ಮದು ಮಿಕ್ಸ್ ಇತ್ತು ಆರ್ಟಿಸ್ಟು. ಸೊ ಫಿಲ್ ಮಾಡಿ ಅಲ್ಲಿ ಮತ್ತೆ 8 ಅವರ್ಸ್ ಶೂಟ್ ಮಾಡಿದ್ವಿ. ಮತ್ತು ಇನ್ನೊಂದು ಸಾಂಗ್ ತೆಗೆದಿದ್ದೀವಿ, ಅದ್ರಲ್ಲಿ 60 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ಥರ ನಾವೆಲ್ಲ ಕಡೆ ಪೈಲಪ್ ಮಾಡ್ಕೊಂಡು ಹೋದ್ವಿ. ಒಂದು ಕಾನ್ಸರ್ಟ್ ಶಾಟ್ ಇದೆ ಫಸ್ಟೇ. ನೀವು ಆ ಕ್ರೌಡ್ ನೋಡಿರೋದು ಗಾರ್ಡನ್ ಸಿಟಿ ಯೂನಿವರ್ಸಿಟಿದು. ಅಲ್ಲಿ 7,000 ಜನ ಇದ್ದಾರೆ. ಸೊ ನಾವು ಅವ್ರ ಮಧ್ಯೆ ಹೋಗಿ, ಈ ಥರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಮ್ಯಾಮ್ ಮೊನ್ನೆ ಹೇಳ್ತಾ ಇದ್ರು, ನಾನು 2 ವಾರ್ಡ್ ನೋಡಿದ್ದೆ ಪ್ರದೀಪ್. ಒಂದು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಯಾಕಂದ್ರೆ ಜನರ ಮಧ್ಯೆ ಶೂಟ್ ಮಾಡಿರೋದು. ಮತ್ತು ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆ ದೇವರು. ಅದು ಬಿಟ್ಟರೆ ನಿಂಗೆ ಅದೃಷ್ಟ ಬಂದಿದೆ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅಬ್ಸರ್ವೇಷನ್ ಅದು. ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೀನಿ. ಏನಾಗುತ್ತೆ, ನಾನು ರೈಟಿಂಗಲ್ಲಿ ಇದ್ದಾಗ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ನಾವೇನೋ ಅನ್ಕೊಂಡ್ಬಿಡ್ತೀವಿ, ಎಕ್ಸೈಟ್ ಆಗಿಬಿಡ್ತೀವಿ, ಚೆನ್ನಾಗಿದೆ ಅನ್ಕೊಂತೀವಿ, ಶೂಟ್ ಮಾಡಿದಾಗ ಬೋರ್ ಆಗುತ್ತೆ, ರೇಟಿಂಗಲ್ಲಿ ಕಟ್ ಆಗುತ್ತೆ. ಸೊ ಈ ಥರ ತುಂಬ ನಡೀತಾ ಇರುತ್ತೆ. ಬಟ್ ನಾವು ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಯಾಕಂದರೆ ನಮ್ಮದು ಟ್ರೈನಿಂಗ್ ಇರ್ಬೋದು, ಅಥವಾ ಮೋಟಿವೇಶನಲ್ ಸ್ಪೀಚ್ ಇರ್ಬೋದು, ಅಥವಾ ಸ್ಟ್ಯಾಂಡಪ್ ಕಾಮಿಡಿಗಳು ನಾನು ಮಾಡಿರೋದಿರ್ಬೋದು. ನಮಗೆ ಪ್ರತಿ ಕಡೆ ಹೋದಾಗ 4 ಗಂಟೆಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು, 8 ಗಂಟೆ ಶೋಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು. ಇದೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ನನಗೆ ವರ್ಕ್ ಆಯಿತು. ನನ್ನ ಇಡೀ ಕರಿಯರಲ್ಲಿ ನನಗೆ ಎಲ್ಲ ಏಜ್ ಗ್ರೂಪ್ಸ್ವರೆಗೂ ವರ್ಕ್ ಆಗೋ ಹ್ಯೂಮರ್ ಏನೇನಿತ್ತು ಅದೆಲ್ಲ ತೊಗೊಂಬಂದು ಇಂಟಗ್ರೇಟ್ ಮಾಡಿದ್ದೆ. ಅಚ್ಯುತ್ ಸರ್ದು ಈಗೋ ವಿಡಿಯೋ ನಾನೇ ಸ್ವಂತ ಟಿಕ್ಟಾಕಲ್ಲಿ ಪೋಸ್ಟ್ ಮಾಡಿದ್ದೆ ಒಂದ್ಸಲಿ. ಅದಕ್ಕೆ ಮುಂಚೆ MBA ಇದ್ದಾಗ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟು ಅವತ್ತಿಗೆ 1 ಅವರ್ಗೆ 30 ಲಕ್ಷ 40 ಲಕ್ಷ ಎಲ್ಲ ಹೋಗ್ತಾ ಇತ್ತು ಶೇರ್ಸು, ವ್ಯೂಸ್ ಸಾರಿ.
ಅದಾದ್ಮೇಲೆ ಆ ಕಂಟೆಂಟ್ ಚೆನ್ನಾಗಿದೆ ಸಿನಿಮಾಲ್ ಉಪಯೋಗಿಸೋಣ ಅಂತ ಅಚ್ಯುತ್ ಸರ್ದು ಹಾಕಿದ್ವಿ. ಅಚ್ಯುತ್ ಸರ್ ಮಾಡಿದಾಗ ಅದು ಅದಕ್ಕಿಂತ ಡಬಲ್ ಹೋಯ್ತು ವ್ಯೂಸು. ಅದಾದ್ಮೇಲೆ ಅದನ್ನ ರೀಸೆಂಟಾಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಳಿದ್ರು, ಅವ್ರಿಗೊಂದು ಥ್ಯಾಂಕ್ ಯು ಹಾಕೋದಾಗ ಅದು ಮತ್ತೆ 60 ಲಕ್ಷ ಹೋಯ್ತು. ಸೊ ಇದೇನಾಗುತ್ತೆ, ಒಂದು ಕಂಟೆಂಟ್ ಜಡ್ಜ್ಮೆಂಟ್ ಅಂತ ಏನು ಕರಿತೀವಿ, ಓಕೆ ಇದು ವರ್ಕ್ ಆಗ್ತಿದೆ, ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋ ಥರದೇ 80% ಆಫ್ ದ ಸಿನಿಮಾ ನಾನು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರಲ್ಲಿ ಸ್ಟೇಜ್ ಶೋಸಲ್ಲಿ ಫೀಲ್ಡ್ ಎಕ್ಸ್ಪೀರಿಯನ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಲೆಕ್ಟಿವ್ ಆಗಿ ಮಾಡಿದ್ವಿ. ಸೊ ನಾನು ಒಬ್ಬನೇ ಮಾಡಲಿಲ್ಲ, ಯಾಕಂದರೆ ಮೊದಲನೇ ಸಿನಿಮಾ ಕೋಟ್ಯಾಂತರ ರೂಪಾಯಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲರದ್ದು ಅಡ್ವೈಸ್ ತೊಗೊಂಡು ಮಾಡ್ತಾ ಹೋದೆ. ಸೊ ನನ್ನ ಜೊತೆ ಬಂದಿರೋರು ಯಾರು ಪ್ರಾಬ್ಲಿ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡಲ್ಲ. ಯಾಕಂದರೆ ಮಿರಾಕಲ್ ಅಂದರೆ ಈ ಥರ ಒಂದು ಸ್ಕೇಲ್ ಸಿನಿಮಾನ ನಾವು 19 ಡೇಸಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಅದೇ ಒಂದು ಮಾಸ್ಟರ್ ಕ್ಲಾಸ್ ಥರ ಬಿಡೋಣ ಅಂತ ನಮ್ಮ ಎಡಿಟರ್ ಉಮೇಶ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ವೈಫು ಇವಾಗ ಸಿನಿಮಾ ಮುಗಿದ್ಮೇಲೆ ಸ್ಮೈಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಉಮೇಶ್. ಯಾಕಂದರೆ ನಮ್ಮ ಥರ ಸಿನಿಮಾಗಳು ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಒನ್ ಟೇಕು ಅಂತ. ನಮ್ಮ ಇಡೀ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು ಒನ್ ಟೇಕೆ, 2ನೇ ಟೇಕ್ ತೊಗೊಳ್ಳೋದಿಲ್ಲ. ಎಷ್ಟು ಬೇಕು ಸರ್ ಇಷ್ಟು ತೊಗೊಳ್ಳಿ, ರಿವ್ಯೂ ಲೈಟಿಂಗ್ ಆಗ್ತಿದ್ದಂಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತೀವಿ, ಇಡೀ ಸರ್ ಓಕೆ ಇದು ಸೆಟ್ ಇಂಟೆನ್ಸಿಟಿ. ಸೊ ಯಾಕಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು ಆ ಥರ ಬಿಟ್ಕೊಂಡ್ಬಂದಿದ್ದರಿಂದ ಸೊ ಅದು ಮಾಡಿದ್ದೀವಿ. ಜೊತೆಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಲಿ ಒಂದು ಜರ್ನಲಿಸಮ್ ಅಲ್ಲಿ ಒಂದು PhD ಮಾಡಿರೋ ಒಬ್ಬರು ಡೈರೆಕ್ಷನಲ್ PhD ಮಾಡಿದ್ದಾರೆ, ಡಾಕ್ಟರ್ ರಾಯಲ್ ಸರ್ ಅಂತ. ಅವರು ಬಂದು ನಮ್ಮ ಎಡಿಟಿಂಗಲ್ಲಿ ಕೂತರು. ಯಾಕಂದರೆ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಯಾವತ್ತು. ಯಾಕಂದರೆ ಇಷ್ಟು ನಾನು ಒಬ್ಬನೇ ಮಾಡೋಕ್ಕೆ ಹೋದಾಗ ತಪ್ಪಾಗಬಾರ್ದು ಅಂತ ಒಂದು ಕಾನ್ಷಿಯಸ್ ಆಗಿ ಮಾಡಿರೋ ಸಿನಿಮಾ ಔಟ್ ಆಫ್ ಸಿಲೆಬಸ್. ಸೊ ಇಷ್ಟು ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋಣ, ಜಾಸ್ತಿ ಮಾತಾಡಿದರೆ ಕ್ಷಮಿಸಿ. ಒಂದು ಖುಷಿ ವಿಚಾರ ಮೀಡಿಯಾದವ್ರ ಬಗ್ಗೆ ಹೇಳಲೇಬೇಕಿದು. ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ, ಮಮ್ಮಿ ಡ್ಯಾಡಿ ಏನು ಮಾಡ್ತಾ ಇದ್ದಾರೆ ಅಂದೆ. ಚಿಕ್ಕ ವಯಸ್ಸಿಂದ ಬೈತಾ ಇದ್ರಲ್ಲ ನಿನಗೆ ಪೇಪರ್ ಓದು ಅಂತ, ಅದೇ ಪೇಪರಲ್ಲಿ ನಿನ್ನ ಬಗ್ಗೆ ಓದ್ಕೊಂಡು ಕೂತವ್ರೆ ಅಂದರು. ಸೊ ಇದಕ್ಕೆಲ್ಲ ಕಾರಣ ನಿಮ್ಗಳ ಸಪೋರ್ಟು. ಸೊ ತುಂಬ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತಾಯಿರಿ. ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೀನಿ, ತಪ್ಪಿದ್ರೆ ತಿದ್ದಿ. ಸುಮಾರು ಜನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಯಾಕಂದರೆ ನಮ್ಮದು ಆ್ಯಡ್ ಏಜೆನ್ಸಿ ಅದರಿಂದ ನೆಟ್ವರ್ಕ್ ಚೆನ್ನಾಗಿದೆ ನಮಗೆ. ಸೊ ಮಾತಾಡಿದಾಗೆಲ್ಲ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರಾ, ಪ್ರತಿಯೊಂದು ಫೀಡ್ಬ್ಯಾಕು ತೊಗೊಂಡಿದ್ದೀನಿ. ಸೊ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಸೊ ಈಗ Q&A ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮ್ಯಾಮ್ನೆಲ್ಲ ವೇದಿಕೆ ಮೇಲೆ ಕರೆಯೋಣ. ಶೇರ್ ಹಾಕ್ಬಿಡೋಣ. ಎಸ್ ಸರ್. ಹಾಂ ಮ್ಯಾಮ್ನು ಕರ್ಕೊತೀನಿ ಸರ್. ಹಾಂ ಪ್ರೆಸ್ ಮೀಟ್ ಥರ ಕೂತ್ಕೊಂಡು